ನೋಡಿ, ಒಕ್ಕಲಿಗರಿಗೆ ಒಂದು ಸ್ವಾಭಿಮಾನದ ಕಿಚ್ಚು ಬಂದಿದೆ. 47 ವರ್ಷದಿಂದ ಇಲ್ಲಿ ಒಕ್ಕಲಿಗರಿಗೆ ಸೀಟ್ ಕೊಟ್ಟಿದ್ದಿಲ್ಲ. ನಾನು ಸಿದ್ದರಾಮಯ್ಯನವರು, ವೆಂಕಟೇಶು, ಚಂದ್ರಸ್ವಾಮಿ ನಾವೆಲ್ಲ ಮಾತಾಡ್ಕೊಂಡು ಈ ಬಾರಿ ಮೈಸೂರಲ್ಲಿ ಒಕ್ಕಲಿಗರು ಕೊಡಲೇಬೇಕು ಅಂತ ಹೇಳಿ ನಾವು ಯಾರೇ ಬಿಜೆಪಿ ಕ್ಯಾಂಡಿಡೇಟ್ ಮಾಡ್ಕೊಂಡು ನಾವು ಕೊಡಲೇಬೇಕು ಅಂತ ಹೇಳಿ ನಾವು ಸ್ಟಾರ್ಟಿಂಗ್ಗೆ ಫಿಕ್ಸ್ ಮಾಡ್ಕೊಂಡು ಆ ದೃಷ್ಟಿಯಿಂದ ಇವತ್ತು ಇಲ್ಲಿ ಸಿಕ್ಕಿದೆ. ಇದಲ್ಲದೆ 8 ಸೀಟು ನಾವು ಕೊಡಿಸಿದ್ದೀವಿ. ಯಾಕೆಂದರೆ ಅಸೆಂಬ್ಲಿಲೂ ಕೂಡ ನಮಗೆ ಸಮಾಜ ನಮ್ಮ ಕೈ ಹಿಡಿದಿದೆ. ಕೆಲವು ನಮ್ಮ 2-3 ತಪ್ಪುಗಳಿಂದ ನಮಗೆ ಹಾಸನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತೈತೆ. ಇಲ್ಲೊಂದು ಹಾಸನಲ್ಲೂ ಒಂದು 3-4 ಸೀಟ್ ಬರ್ತಿತ್ತು. ಸೊ ಈಗ ನಾವು ಅತಿ ಹೆಚ್ಚು ಸೀಟನ್ನು ನಾವು ತೆಗೆದುಕೊಳ್ಳೇಬೇಕು. ಸೊ ಇವತ್ತು ಈ ನಮ್ಮದು ಜಾತಿ ಮೇಲೆ ನಮ್ಮ ಪಕ್ಷ ಇಲ್ಲ, ನೀತಿ ಮೇಲೆ ನಮ್ಮ ಪಕ್ಷ ಇದೆ. ಬಟ್ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಈ ಸಮಾಜಕ್ಕೆ ಹಿಂದಿಂದ ಏನು ಅನ್ಯಾಯ ಆಗ್ತಿತ್ತು ಅದನ್ನು ಸರಿ ಮಾಡಬೇಕು ಸೀಟ್ ಹಂಚಿಕೆಯಲ್ಲಿ ಅಂತ ತೀರ್ಮಾನ ಮಾಡಿ ಈಗ ಎಲ್ಲ ಮುಸ್ಲಿಮ್ಸು ಅವ್ರು ನಮ್ಗೆ 12 ಸೀಟ್ ಬೇಕು, 13 ಸೀಟ್ ಬೇಕು ಅಂತ ಅವ್ರು ಕೇಳ್ತಾರೆ. ಕುರುಬ್ರು ಅವ್ರದ್ದು 3 ಸೀಟ್ ಇತ್ತು, ಈಗ 2 ಸೀಟ್ ಮಾಡಿದ್ರು. 2 ಸೀಟ್ ಮಾಡಿದ್ರು. ಲಾಸ್ಟ್ ಟೈಮ್ 3 ಸೀಟ್ ಕೊಟ್ಟಿದ್ದು, 1 ಸೀಟ್ ಕಡಿಮೆ ಮಾಡಿದ್ರು. 1 ಸೀಟ್ ಕಡಿಮೆ ಮಾಡಿ 2 ಸೀಟ್ ಅವ್ರು ಕೊಟ್ಟಿದ್ವಿ. ವೀರಶೈವರಿಗೂ ಸ್ವಲ್ಪ ಜಾಸ್ತಿ ಅಕೊಮಡೇಟ್ ಮಾಡಿದ್ವಿ. ಎಷ್ಟಿಗೆ 1 ಸೀಟ್ ಜಾಸ್ತಿ ಕೊಟ್ಟಿದ್ವಿ. ಸಭೆಯಲ್ಲಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಬಂದ ಮುಖಂಡರುಗಳು? ನೋಡಿ, ನಾವು ಮಾತಾಡಿದ್ದೀವಿ. ಅವರೆಲ್ಲ ಪಕ್ಷ ಭೇದ ಮರೆತು ಇಲ್ಲಿ ಬಿಜೆಪಿಯವರು ಬಂದಿದ್ರು, ದಳದವರು ಬಂದಿದ್ರು, ಕಾಂಗ್ರೆಸ್ ಅವರು ಬಂದಿದ್ರು. ಎಲ್ಲರೂ ಸೇರಿ ಈ ಸತಿ ಏನಾರಾಗಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಬೆಂಬಲ ಕೊಡಬೇಕು, ಇವತ್ತು ಉಳಿಸ್ಕೊಳ್ಬೇಕು ಶಿವಕುಮಾರ್ಗೆ ಅನ್ನೋ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಎಲ್ಲೆಲ್ಲಿ ಅವಕಾಶ ಇದೆ ಎಲ್ಲ ಮಾಡಬೇಕು ಅಂತ. ಯಾಕೆಂದರೆ ನಾನು ಪಕ್ಷದ ಅಧ್ಯಕ್ಷನಿದ್ದೇನೆ. ನನ್ನ ನಾಯಕತ್ವದಲ್ಲಿ CM ಮುಖಂಡತ್ವದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅದಕ್ಕೆ ನಾವು ಮಾಡ್ತೀವಿ. ಸರ್, ಈಗ ಇವತ್ತು ಗಂಭೀರ ಒಂದು ಅಲಿಗೇಷನ್ PM ಮಾಡಿದ್ದಾರೆ. 100 ಕೋಟಿ ರೂಪಾಯಿ ಬ್ಲಾಕ್ ಮಾಡಿ ಕರ್ನಾಟಕದಿಂದ ದೇಶದ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಈ ಎಲೆಕ್ಷನ್. ಅಲ್ಲ, ಈಗ ಸದ್ಯಕ್ಕೆ ಅವ್ರ ಬಾಂಡ್ದು ಅವ್ರ ಲೆಕ್ಕಾಚಾರ ಆಡಲಿ. ಅವ್ರ ಬಾಂಡ್ದು ಏನಿದೆಯಲ್ಲ ಅದಕ್ಕೆ ಅಕೌಂಟ್ ಫಸ್ಟ್ ಅವ್ರು ಕೊಡಲಿ ಅಂತ ಆಯ್ತಾ. ಅವರೆಲ್ಲ ನೋಡಿದ್ರಾ ಮಾಡಿದ್ರಾ ಇರಲಿ. ಪ್ರೈಮ್ ಮಿನಿಸ್ಟರ್ ಪಾಪ ಈಗ ಈ ದೇವೇಗೌಡರ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಹಿಂದೆ 1 ವರ್ಷದಿಂದ ಎಲೆಕ್ಷನ್ ಬಂದಿರಲ್ಲ ಇದೇ ಗ್ರೌಂಡಲ್ಲಿ ಏನೇನು ಮಾತಾಡಿದ್ರು? ಮಂಡಿಗೆ ಬಂದಾಗ ಏನೇನು ಮಾತಾಡಿದ್ರು? ಅಮಿತ್ ಶಾ ಮಂಡಿಗೆ ಬಂದಾಗ ಏನೇನು ಮಾತಾಡಿದ್ರು ಕುಮಾರಸ್ವಾಮಿ? ಅವೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತಾಡಿದೆಲ್ಲ ಸೀರಿಯಸ್ ಆಗಿ. ಯಾವ ದುಡ್ಡು, ಎಲ್ಲಿದೆ ದುಡ್ಡು, ಅವ್ರದ್ದು ದುಡ್ಡು ಅವ್ರದ್ದೇನೋ ಇರ್ಬೋದು ಅಷ್ಟೇ, ನಮ್ದು ಯಾವ್ದು ದುಡ್ಡು ಇದೆ. ಅವರು ನನ್ನ ಕಂಡ್ರೆ ಬಹಳ ಪ್ರೀತಿ ಇದೆ. ಅವರು ನನ್ನ ಕಂಡ್ರೆ ಬಹಳ ಪ್ರೀತಿ, ನಾನು ನೆನ್ಸ್ಕೊಳ್ಳೇಬೇಕು. ಅವರು ನೆನ್ಸ್ಕೊತಾ ಇದ್ದಾರೆ, ಬಹಳ ಪ್ರೀತಿ ಇದೆ ನನ್ನ ಕಂಡ್ರೆ. ಅದಕ್ಕೆ ಅವ್ರು ಆಗಾಗ ನಾನು ನೆನ್ಸ್ಕೊತಾ ಇರ್ತಾರೆ. ಬಹಳ ಸಂತೋಷ ಅಲ್ವಾ? ನಾನು ನೆನ್ಸ್ಕೊಳ್ತಾ ಇದ್ದಾರಲ್ಲ, ಅಷ್ಟು ಸಾಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.